ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣೆಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸ್ತೇನೆ. ಬನ್ನಿರಿ, ಈ ವೇಳೆಯಲ್ಲಿ ಈ ಒಂದು ಬಿಗ್ ಜೆ ಮಾಧ್ಯಮದ ಮೂಲಕ ಶುಭ ಸಂದೇಶವನ್ನು ನಾವು ಆಲಿಸುವ. ಇವತ್ತಿನ ಶುಭ ಸಂದೇಶ ಏನೆಂದರೆ, ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಡುವು. ನಾನು ಮತ್ತೊಮ್ಮೆ ನಿಮಗೆ ಹೇಳ್ತೇನೆ, ಪಾಪಗಳು ಬಹಳವಾಗಿದ್ದರೂ ಕೂಡ ಅವು ಕ್ಷಮಿಸಲ್ಪಡು. ಹೌದು ಪ್ರಿಯರೇ, ಈ ಮಾಧ್ಯಮವನ್ನು ವೀಕ್ಷಿಸುವ ನೀವು ಯಾರೇ ಆಗಿರ್ಬೋದು, ಯೇಸುವನ್ನು ಅರಿಯದೇ ಇರುವವರಾಗಿರ್ಬೋದು, ಅಥವಾ ಯೇಸುವನ್ನು ಪ್ರೀತಿಸದೇ ಇರುವ ಜನರು ನೀವು ಆಗಿರ್ಬೋದು. ಒಂದು ವೇಳೆ ನಿಮ್ಮನ್ನು ಒಂದು ಚಿಂತೆ ಕಾಡುತ್ತಿರುವುದಾದರೆ, ನನ್ನ ಪಾಪಗಳು ಕಠಿಣವಾದವುಗಳು, ಬಹಳವಾದವುಗಳು, ಆದುದರಿಂದ ಅದು ಕ್ಷಮಿಸಲ್ಪಡಲು ಸಾಧ್ಯವಿದೆ ಎಂಬ ಒಂದು ಪ್ರಶ್ನೆಯಲ್ಲಿ ನೀವು ಜೀವಿಸ್ತಿರುವುದಾದರೆ, ಈಗ ಈ ಹೊತ್ತಿನಲ್ಲಿ ದೇವರು ನಿಮ್ಮನ್ನು ತನ್ನ ವಾಕ್ಯದ ಮೂಲಕ ನಿಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿ ನಿಮ್ಮ ಜೀವನವನ್ನು ಬದಲಾಯಿಸಲು ಆತನು ಬಯಸ್ತಾನೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಒಳ್ಳೆಯವನು, ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸ್ತಾನೆ. ಅದಕ್ಕಾಗಿ ಬನ್ನಿರಿ, ದೇವರ ವಾಕ್ಯದ ಮೂಲಕ ಪಾಪಗಳು ಬಹಳವಾಗಿದ್ದರೂ ಕ್ಷಮಿಸಲ್ಪಟ್ಟದಕ್ಕೆ ಒಂದು ಉದಾಹರಣೆಯಾಗಿ ನಾವು ನೋಡುವ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಅದರಲ್ಲಿ 47ನೇ ವಾಕ್ಯವನ್ನು ನಾನು ಓದ್ತೇನೆ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿಯು ಬಹಳ. ಪ್ರಿಯರೇ, ಈ ಒಂದು ಸಾಮ್ಯದಲ್ಲಿ ಫರಿಸಾಯನ ಮನೆಯಲ್ಲಿ ಒಂದು ದುರಾಚಾರಿಯಾದ ಹೆಂಗಸು, ಈಗಿನ ದಿನಗಳಲ್ಲಿ ನಾವು ಉಪಯೋಗಿಸುವ ಪದಗಳನ್ನು ಹೇಳುವುದಾದರೆ ಒಂದು ಕೆಟ್ಟ ಹೆಂಗಸು. ಆಕೆಯ ಜೀವಿತವೇ ಸರಿಯಿಲ್ಲ. ಇಡೀ ಊರಿಗೆ ಆಕೆ ಕೆಟ್ಟವಳೆಂಬುದು ಇಡೀ ಊರಿಗೆ ಗೊತ್ತುಂಟು. ಆದರೂ ಕೂಡ ಆಕೆಯು ಯೇಸುವನ್ನು ಸಂಧಿಸಲು ಬಯಸ್ತಾಳೆ. ಆಕೆಯ ಕಿವಿಗೆ ಈ ಶುಭವಾರ್ತೆ ಬೀಳ್ತದೆ, ಯೇಸು ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಬಂದಿದ್ದಾನೆಂಬುದು. ಆ ಸಮಯದಲ್ಲಿ ಆಕೆ ದುರಾಚಾರಿ ಆದರೂ ಕೂಡ ಆಕೆ ಯೇಸುವನ್ನು ವಂದಿಸಲು ಬಯಸ್ತಾಳೆ. ಯೇಸುವಿನ ಬಳಿಗೆ ಆಕೆ ಬರುವಾಗ ಆಕೆ ಬರಿಗೈಯಲ್ಲಿ ಬರದೆ ಒಂದು ಕಾಣಿಕೆಯೊಂದಿಗೆ ಆಕೆ ಯೇಸುವಿನ ಬಳಿಗೆ ಬರುತ್ತಾಳೆ. ಅದು ಶ್ರೇಷ್ಠವಾದ ಕಾಣಿಕೆಯಾಗಿತ್ತು ಮತ್ತು ತನ್ನಲ್ಲಿರುವ ಶ್ರೇಷ್ಠವಾದುದನ್ನು ಯೇಸುವಿಗೆ ಕೊಟ್ಟು ಯೇಸುವಿನಲ್ಲಿದ್ದ ಶ್ರೇಷ್ಠವಾದುದನ್ನು ತಾನು ಸ್ವೀಕರಿಸುವುದಕ್ಕೆ ಆಕೆ ಈ ಮನೆಯಲ್ಲಿ ಬಂದಿದ್ದಳು. ಆ ಸಮಯದಲ್ಲಿ ಯೇಸು ಆಕೆಯ ಹೃದಯವನ್ನು ನೋಡಿ ಆಕೆ ವಿಷಯದಲ್ಲಿ ಎಲ್ಲರ ಮುಂದೆ ಸಾಕ್ಷಿಯನ್ನು ನುಡಿಯುತ್ತಾ ಹೇಳುತ್ತಾನೆ, ಏನೆಂದರೆ, ಈಕೆಯ ಪಾಪಗಳು ಬಹಳವಾಗಿದ್ದರು, ಅವು ಕ್ಷಮಿಸಲ್ಪಟ್ಟವೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು. ನೀನು ಹೇಗೆ ಜೀವಿಸಿದೆ ಎಂಬುದು ನಿನಗೆ ಗೊತ್ತುಂಟು, ಅಥವಾ ನಿನ್ನ ಬಗ್ಗೆ ಇಡೀ ಊರಿಗೆ ಅದು ತಿಳಿದಿರಬಹುದು. ನೀನು ಕೆಟ್ಟವನು, ಇನ್ನೆಂದಿಗೂ ನಿನ್ನ ಜೀವಿತ ಬದಲ ಆಗುವುದೇ ಇಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದೇ ಇಲ್ಲ, ನೀನು ಅದಕ್ಕೆ ಯೋಗ್ಯನೇ ಅಲ್ಲ ಎಂಬ ಆಲೋಚನೆಗಳು, ವಿಚಾರಗಳು ಅನೇಕರು ನಿನಗೆ ಹೇಳಿರ್ಬೋದು. ಆದರೆ ಭಯಪಡಬೇಡ, ಯೇಸು ಎಂಬವನೊಬ್ಬನಿದ್ದಾನೆ. ಆತನು ಪಾಪಗಳು ಎಷ್ಟಿದ್ದರೂ ಕೂಡ ಕ್ಷಮಿಸಲು ಸಮರ್ಥನಾದ ಒಬ್ಬ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನ ಹೆಸರು ಯೇಸು. ಅದಕ್ಕಾಗಿ ಆತನು ಇನ್ನೊಂದು ಕಡೆ ತನ್ನ ವಿಷಯವಾಗಿ ಈ ವಿಷಯದಲ್ಲಿ ಸಾಕ್ಷಿ ಹೇಳುತ್ತಾನೆ. ನಾವು ನೋಡುವ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ಯೇಸು ತಾನು ಈ ಜಗತ್ತಿಗೆ ಬಂದ ಉದ್ದೇಶವನ್ನು ಇನ್ನೊಂದು ಮನೆಯಲ್ಲಿ ಆತನು ಊಟದಲ್ಲಿ ಕೂತ್ಕೊಂಡಿರುವಾಗ ನುಡಿಯುತ್ತಾನೆ. ಈ ಮನೆಯಲ್ಲಿ ಜಕ್ಕಯ್ಯನೆಂಬ ಒಬ್ಬ ಸುಂಕದವನಿದ್ದನು. ಆತನು ಕೂಡ ಸುಂಕಗಾರನಾಗಿ ಜೀವಿಸ್ತಾ ಇರುವಾಗ ಇಡೀ ಊರಿಗೆ ಆತನ ಬಗ್ಗೆ ಗೊತ್ತಿತ್ತು. ಆತನು ಒಬ್ಬ ಪಾಪಿ ಎಂದು, ಆತನನ್ನು ಪಾಪಿ ಎಂದು ಪರಿಗಣಿಸ್ತಾ ಇದ್ದರು. ಜನರು ಆತನ ಬಗ್ಗೆ ಹಿಂದೆಯಿಂದ ಗುಣುಗುಡ್ತಾ ಇದ್ದರು.
ಆದರೂ ಜಕ್ಕಯನು ಯೇಸುವನ್ನು ಸಂಧಿಸಿದಾಗ ಜಕ್ಕಯನನ್ನು ಶಮಿಸಿದ ಯೇಸು ಆತನ ವಿಷಯದಲ್ಲಿ ಈ ವಿಷಯವನ್ನು ಹೇಳುತ್ತಾನೆ, ನಾನು ಬಂದದ್ದೇ ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ. ಇವತ್ತು ಈ ಮಾಧ್ಯಮದ ಮೂಲಕ ನೀನು ಯಾರೇ ಆಗಿರ್ಬೋದು, ಈ ಒಂದು ಮಾಧ್ಯಮವನ್ನು ವೀಕ್ಷಿಸ್ತಿರುವಾಗ ನೀನು ಎಷ್ಟೇ ಕೆಟ್ಟೋಗಿರ್ಬೋದು, ಆದರೆ ನಿನ್ನನ್ನು ರಕ್ಷಿಸಲು ಯೇಸು ಸಿದ್ಧನಿದ್ದಾನೆ. ಆದರೆ ಆತ ನಿನ್ನನ್ನು ರಕ್ಷಿಸಬೇಕಾದರೆ ನೀನು ಆತನಲ್ಲಿ ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳುವುದು ತುಂಬ ಅಗತ್ಯವಾದುದು. ಅದಕ್ಕಾಗಿ ಯೇಸು ಇನ್ನೊಂದು ಕಡೆ ಪಾಪಿಯಾದ ಇನ್ನೊಬ್ಬನ ಬಗ್ಗೆ ತನ್ನ ಅನಿಸಿಕೆಯನ್ನು ಹೇಳುತ್ತಾನೆ. ನಾವು ನೋಡುವುದಾದರೆ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 47 ಮತ್ತು 48ನೇ ವಾಕ್ಯ. ಆತನು ಇನ್ನೂ ಮಾತಾಡುತ್ತಿರಲು ಇಗೋ, ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬುವನು ಆ ಜನರ ಮುಂದೆ ಮುಂದೆ ನಡೆದನು. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯ ಕುಮಾರನನ್ನು ಹಿಡಿದು ಕೊಡುತ್ತೀಯಾ ಎಂದು ಕೇಳಿದನು. ಈ ವ್ಯಕ್ತಿ ಯೇಸುವಿನೊಟ್ಟಿಗೆ 3.5 ವರ್ಷ ಆತನೊಟ್ಟಿಗೆ ಜೀವಿಸಿದ ವ್ಯಕ್ತಿಯಾಗಿದ್ದನು, ಆತನ ಶಿಷ್ಯನಾಗಿದ್ದನು. ಆದರೂ ಯೇಸು ಆತನನ್ನು ಕ್ಷಮಿಸಲು ಸಿದ್ಧನಿದ್ದನು. ಅದಕ್ಕಾಗಿ ಆತನಿಗೆ ಕೇಡು ಮಾಡಬೇಕೆಂದು ಆತನ ವೈರಿಗಳಿಗೆ ಹಿಡಿದುಕೊಡಲು ಈತನು ಯೋಜನೆಯನ್ನು ಹಾಕಿ ಆ ಯೋಜನೆಯ ಪ್ರಕಾರ ತನ್ನ ಗುರುವಿನ ಬಳಿಗೆ ಬರುವಾಗ ಯೇಸು ಆತನ ವಿಷಯದಲ್ಲಿಯೂ ಕೂಡ ಆತನಿಗೆ ತನ್ನ ಕ್ಷಮಾಪಣೆಯನ್ನು ಎದುರಿಡುವುದಕ್ಕಾಗಿ ಮಾತಾಡುತ್ತಾನೆ. ಅದಕ್ಕಾಗಿ ಈ ಹೊತ್ತಿನಲ್ಲಿ ನೀನು ಈ ಮಾಧ್ಯಮವನ್ನು ನೋಡುವ ನೀನು ಯಾರೇ ಆಗಿರಬಹುದು, ನಿನ್ನನ್ನು ರಕ್ಷಿಸಲು ಒಬ್ಬ ರಕ್ಷಕನಿದ್ದಾನೆ. ಆತನು ಬಲಿಷ್ಠನಾಗಿದ್ದಾನೆ. ನೀನೆಂದಿಗೂ ನಿನ್ನ ಮನಸ್ಸಿನಲ್ಲಿ ಬರುವ ಆಲೋಚನೆಯಿಂದ ನಿನ್ನನ್ನೇ ನೀನು ತಿರಸ್ಕರಿಸಬೇಡ. ನನ್ನ ಪಾಪಗಳು ಬಹಳವಾಗಿದ್ದೆ, ಆದುದರಿಂದ ಅವು ಕ್ಷಮಿಸಲು ಸಾಧ್ಯವಿಲ್ಲ ಎಂಬ ಸುಳ್ಳನ್ನು ನೀನು ನಂಬದಿರು. ಯಾಕೆಂದರೆ ಯೇಸುವೆ ಸ್ವತಃ ನಿನಗಿಂತಲೂ ಮೊದಲು ಈ ಲೋಕದಲ್ಲಿ ಜೀವಿಸಿದ ವ್ಯಭಿಚಾರಿಯಾಗಿ, ದುರಾಚಾರಿಯಾಗಿ, ಕೆಟ್ಟ ಹೆಂಗಸಾಗಿ ಜೀವಿಸಿದ ಒಬ್ಬಳ ಜೀವಿತದಲ್ಲಿ ಮಾತಾಡಿದ ಮಾತುಗಳು ಇವತ್ತು ಈ ಮಾತುಗಳು ನಿನಗೂ ಕೂಡ. ಆಕೆ ದುರಾಚಾರಿ ಆಗಿದ್ದರು, ಕೆಟ್ಟ ಹೆಂಗಸು ಆಗಿದ್ದರು, ಯೇಸುವಿನ ಬಳಿಗೆ ಬಂದು ತನ್ನನ್ನೇ ತಗ್ಗಿಸಿಕೊಂಡಾಗ, ತಾನು ಪಾಪಿ ಎಂದು ಒಪ್ಪಿಕೊಂಡಾಗ, ಯೇಸುವೆ ನೀನು ಪರಿಶುದ್ಧನು, ನೀನು ಸರ್ವಶಕ್ತನು, ನೀನು ಕ್ಷಮಿಸಲು ಅರ್ಹನು, ನೀನು ರಕ್ಷಕನೆಂದು ಆಕೆ ಒಪ್ಪಿಕೊಂಡಾಗ, ಮತ್ತು ತನ್ನಲ್ಲಿದ್ದ ಶ್ರೇಷ್ಠ ಸಂಗತಿಯನ್ನು ಆಕೆ ಯೇಸುವಿಗೆ ಕಾಣಿಕೆಯಾಗಿ ಕೊಟ್ಟಾಗ, ಇಡೀ ಊರಿನವರು ಅಥವಾ ಆ ಮನೆಯಲ್ಲಿ ನೆರೆದ ಎಲ್ಲರೂ ಕೂಡ ಆಕೆ ವಿಚಾರದಲ್ಲಿ ಒಂದು ಅಭಿಪ್ರಾಯವನ್ನು ಇಟ್ಟಿರುವುದಾದರೂ ಕೂಡ ಯೇಸು ಆಕೆಯ ಜೀವಿತದಲ್ಲಿ ರಕ್ಷಕನಾಗಿ ನಿಂತು ಆಕೆಯ ಬಗ್ಗೆ ಒಳ್ಳೆಯ ವಾರ್ತೆಯನ್ನು ನುಡಿತಾನೆ. ಆ ವಾರ್ತೆ ಏನೆಂದರೆ, ಆತನು ಎಲ್ಲರಿಗೆ ಆಕೆಯ ವಿಷಯದಲ್ಲಿ ಸಾಕ್ಷಿ ನುಡಿದು ಹೇಳುತ್ತಾನೆ ಏನೆಂದರೆ, ಈಕೆಯ ಪಾಪಗಳು ಬಹಳವಾಗಿದ್ದರು, ಅವೆಲ್ಲವೂ ಕ್ಷಮಿಸಲ್ಪಟ್ಟಿವೆ. ಇವತ್ತು ಈ ಒಂದು ಶುಭ ಸಂದೇಶ ನಿನಗೂ ಕೂಡ ಆಗಿರ್ಬೋದು. ನೀನೊಬ್ಬ ವಿದ್ಯಾರ್ಥಿ ಆಗಿರ್ಬೋದು, ನೀನೊಬ್ಬ ವ್ಯಾಪಾರಿ ಆಗಿರ್ಬೋದು, ನೀನೊಬ್ಬ ಗಂಡನು ಆಗಿರ್ಬೋದು, ನೀನೊಬ್ಬ ಹೆಂಡತಿ, ಅಥವಾ ನೀನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡು, ನಿನ್ನ ಪಾಪಗಳು ಬಹಳವಾಗಿರ್ಬೋದು, ಆದರೂ ದೇವರು ನಿನ್ನನ್ನು ಕ್ಷಮಿಸಲು ಸಿದ್ಧನಿದ್ದಾನೆ. ದೇವರ ವಾಕ್ಯ ಇನ್ನೊಂದು ಕಡೆ ನಾವು ನೋಡುವುದಾದರೆ, ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವುದಾದರೆ, ದೇವರು ತನ್ನ ಜನರ ವಿಷಯದಲ್ಲಿ ಅವರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ತನ್ನ ಜನರು ಪಾಪದಲ್ಲಿ ಜೀವಿಸ್ತಿರುವಾಗ ಅವರ ಪಾಪಗಳ ವಿಷಯದಲ್ಲಿ ಮಾತಾಡಲು ದೇವರು ಬಯಸ್ತಾರೆ. ನಾವು ನೋಡುವ ಯೆಶಾಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯ. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗು. ಹಲ್ಲೆಲೂಯಾ. ಕಿರು ಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗು. ನೀವು ಒಪ್ಪಿವಿದೇರಾದರೆ ದೇಶದ ಮೇಲನ್ನು ಅನುಭವಿಸಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ
ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದಿದ್ದಾನೆ. ಇಲ್ಲಿ ದೇವರು ತನ್ನ ಜನರಾದ ಇಸ್ರಾಯೇಲರು ಪಾಪದಲ್ಲಿ ಮುಳುಗಿದಾಗ, ಮಿತಿಮೀರಿದಾಗ ತಮ್ಮನ್ನು ರಕ್ಷಿಸಿದ ಯೆಹೋವನನ್ನು ಅಲ್ಲಗಳೆದರೂ ಕೂಡ ಪಾಪಗಳನ್ನು ಕ್ಷಮಿಸಲು ಶಕ್ತನಾದ ದೇವರು ತನ್ನ ಜನರಿಗೆ ಮಾತಾಡುತ್ತಾನೆ. ಬನ್ನಿರಿ, ವಾದಿಸುವ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು. ನಾವು ನೋಡ್ತೇವೆ ರಕ್ತದ ಬಣ್ಣ ಕೆಂಪು, ಅದನ್ನು ಬಿಳಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಆದರೆ ಸರ್ವಶಕ್ತನಾದ ದೇವರಿಂದ ಅದು ಸಾಧ್ಯ ಉಂಟು. ಯಾಕೆಂದರೆ ಆತನು ತನ್ನ ವಾಕ್ಯದಲ್ಲಿ ಏನು ನುಡಿತಾನೆ ಅದಕ್ಕೆ ಆತನು ನಂಬಿಗಸ್ತನಾದ ದೇವರು. ಅದಕ್ಕಾಗಿ ಈ ಹೊತ್ತಿನಲ್ಲಿ ನೀನು ಯಾರೇ ಆಗಿರಬಹುದು, ಇವತ್ತಿನ ಸಂದೇಶ, ನಿನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರು ಅಥವಾ ಬಹಳವಾಗಿದ್ದರು ಅಥವಾ ನೀನು ಎಷ್ಟೇ ಕೆಟ್ಟು ಹೋಗಿದ್ದರು ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ಕುಟುಂಬದ ಜೀವಿತದಲ್ಲಿ ಆಗಿರ್ಬೋದು, ಕೆಲಸದ ಜಾಗದಲ್ಲಿ ಆಗಿರ್ಬೋದು, ನಿನ್ನ ವೈಯಕ್ತಿಕ ಜೀವನದಲ್ಲಿ ನೀನು ಎಷ್ಟೇ ಕೆಟ್ಟೋಗಿದ್ದರೂ ಕೂಡ ನಿನ್ನನ್ನು ಬದಲಾಯಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ನಿನ್ನನ್ನು ಕ್ಷಮಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ನಿನ್ನನ್ನು ಪ್ರೀತಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಈ ಲೋಕದಲ್ಲಿ ನಾವು ನೋಡೋದಾದರೆ ಜನರು ಅಥವಾ ನಮ್ಮ ಸ್ವಂತ ಕುಟುಂಬದವರು ನಾವು ಸರಿಯಾಗಿ ಜೀವಿಸಿದಾಗ ನಮ್ಮನ್ನು ಪ್ರೀತಿಸ್ತಾರೆ. ಆದರೆ ನಾವು ಪಾಪಿಗಳಾಗಿ ಕೆಟ್ಟವರಾಗಿ ಜೀವಿಸಿದಾಗ ಎಲ್ಲರೂ ನಮ್ಮನ್ನು ತಿರಸ್ಕರಿಸ್ತಾರೆ, ಎಲ್ಲರೂ ನಮ್ಮನ್ನು ದೂರ ತಳ್ಳುತ್ತಾರೆ. ಆದರೆ ಯೇಸು ಅಂಥವನಲ್ಲ. ಯೇಸು ಈಗಾಗಲೇ ಹೇಳಿದ ಹಾಗೆ, ನಾನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಿದೆ. ಹೌದು ಪ್ರಿಯರೇ, ಯೇಸು ಈ ಲೋಕಕ್ಕೆ ಮನುಷ್ಯನಾದನು. ಯಾಕೆಂದರೆ ಒಬ್ಬ ಮನುಷ್ಯನಿಂದ ಪಾಪ ಬಂತು, ಆದ್ದರಿಂದ ಎಲ್ಲ ಮನುಷ್ಯರು ಪಾಪಿಗಳಾದರು. ಅದಕ್ಕಾಗಿ ಯೇಸು ಮನುಷ್ಯನಾದನು. ಯಾಕೆಂದರೆ ಎಲ್ಲ ಮನುಷ್ಯರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಮನುಷ್ಯನನ್ನು ಪಾಪದಿಂದ ಬಿಡಿಸಿ ಆತನು ಯಾವುದೇ ಪಾಪದಿಂದ ಉಂಟಾದ ಯಾವುದೇ ಬಾಧೆಗಳಿಗೆ ಒಳಪಡದೆ ಸುಖದಲ್ಲಿ, ಸಮಾಧಾನದಲ್ಲಿ, ಜಯದಲ್ಲಿ ಆತನು ಜೀವಿಸುವುದಕ್ಕೋಸ್ಕರ ಯೇಸು ಮನುಷ್ಯನಾದನು. ಕಲ್ವರಿ ಕ್ರೂಜಿಯಲ್ಲಿ ಆತನು ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡನು. ಈ ಹೊತ್ತಿನಲ್ಲಿ ನೀನು ಯಾರೇ ಆಗಿರ್ಬೋದು, ನಿನ್ನ ಪಾಪಗಳು ಎಷ್ಟೇ ಹೆಚ್ಚಾಗಿರ್ಬೋದು, ಆದರೆ ಭಯಪಡಬೇಡ, ಕಳವಳಗೊಳ್ಳಬೇಡ. ಯಾಕೆಂದರೆ ಅದನ್ನು ಹೊತ್ತು ಅದನ್ನು ನಿವಾರಿಸಲು ಶಕ್ತನಾದ ಒಬ್ಬ ರಕ್ಷಕನು ಇಲ್ಲಿದ್ದಾನೆ. ಆತನ ಹೆಸರು ಯೇಸು. ನೀನು ಈ ಹೊತ್ತು ಆತನನ್ನು ನಿನ್ನ ಹೃದಯದಿಂದ ಕರೆಯುವುದಾದರೆ, ಹೇಗೆ ಆ ದುರಾಚಾರಿಯಾದ ಹೆಂಗಸು ತನ್ನಲ್ಲಿದ್ದ ಶ್ರೇಷ್ಠವಾದುದನ್ನು ಆಕೆ ಯೇಸುವಿಗೆ ಕೊಟ್ಟಾಗ ಯೇಸುವಿನಲ್ಲಿದ್ದ ಶ್ರೇಷ್ಠವಾದ ಒಂದು ಸಂಪತ್ತನ್ನು ಆಕೆ ಹೊಂದಿಕೊಂಡಳು. ಇದೇ ರೀತಿಯಲ್ಲಿ ಇವತ್ತು ನಿನ್ನ ಜೀವಿತದಲ್ಲಿ ನೀನು ನಿನ್ನ ಜೀವಿತವನ್ನೇ, ನಿನ್ನ ಶ್ರೇಷ್ಠವಾದ ಜೀವಿತವನ್ನು ನೀನು ಯೇಸುವಿಗೆ ಕೊಡುವುದಾದರೆ, ನಿನ್ನ ಹೃದಯವನ್ನು ನೀನು ಯೇಸುವಿಗೆ ಕೊಡುವುದಾದರೆ, ಯೇಸು ತನ್ನಲ್ಲಿದ್ದ ಕ್ಷಮಾಪಣೆಯನ್ನು ನಿನಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತು ನಿನ್ನನ್ನು ನೀನು ಎಲ್ಲಿ ಜೀವಿಸ್ತಾ ಇದೆಯೋ ಎಲ್ಲರ ಮುಂದೆ ನಿನ್ನನ್ನು ನೀತಿವಂತನಾಗಿ, ನಿನ್ನನ್ನು ಒಳ್ಳೆಯ ವ್ಯಕ್ತಿಯಾಗಿ ನಿಲ್ಲಿಸಲು ಆತನು ಶಕ್ತಿಯನ್ನು ಹೊಂದಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಯೇಸು ಈ ದುರಾಚಾರಿಯ, ಈ ಕೆಟ್ಟ ಹೆಂಗಸಿನ ಬಗ್ಗೆ ಒಂದು ಸಾಕ್ಷಿಯನ್ನು ನುಡಿತಾನೋ, ಅದರ ವಿರುದ್ಧ ಆ ಮನೆಯಲ್ಲಿ, ಫರಿಸಾಯನ ಮನೆಯಲ್ಲಿ ಯಾರೂ ಕೂಡ ಮಾತಾಡಲಿಲ್ಲ. ಅದೇ ರೀತಿಯಾಗಿ ಯಾವಾಗ ಯೇಸು ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುತ್ತಾನೋ, ನಿನ್ನನ್ನು ದೂಷಿಸುವವರು ಒಬ್ಬರು ಕೂಡ ನಿಲ್ಲಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನೀನು ಎಷ್ಟೇ ಕೆಟ್ಟವನಾಗಿರ್ಬೋದು, ಆದರೆ ನೀನು ಇವತ್ತು ನೀನು ಯೇಸುವಿಗೆ ಒಪ್ಪಿಸಿಕೊಟ್ಟರೆ, ಯೇಸು ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ವಠಾರದಲ್ಲಿ, ನಿನ್ನ ಊರಿನಲ್ಲಿ ನೀನು ಒಳ್ಳೆಯವನೆಂದು ಆತನು ಸಾಕ್ಷಿ ನುಡಿತಾನೆ. ಮತ್ತು ಆತನ ಸಾಕ್ಷಿಯು ಅದು ಎಂದೆಂದಿಗೂ ಇರುವುದು. ಅದಕ್ಕಾಗಿ ಭಯಪಡಬೇಡ. ನೀನು ಯೌವನಸ್ಥನಾಗಿರ್ಬೋದು, ಕೆಟ್ಟ ಸಹವಾಸದಿಂದ ನೀನು ಕೆಟ್ಟತನವನ್ನು ಕಲಿತಿರ್ಬೋದು. ನಾನು ಕೂಡ ಯೌವನಸ್ಥನಾದಾಗ ಬ್ಯಾಂಗ್ಳೂರಲ್ಲಿ ನಾನು ಕೆಲಸ ಮಾಡ್ತಿರುವಾಗ, ಯಾರು ನಮಗೆ ಹೇಳುವವರು ಕೇಳುವವರು ಇಲ್ಲದಿರುವಾಗ ಕೆಟ್ಟ ಒಂದು ಫ್ರೆಂಡ್ಸ್ ಸಹವಾಸ ನಮಗೆ ಆದದ್ದರಿಂದ
ಅವರಿಂದ ಕೆಟ್ಟತನವನ್ನು ಕಲಿತು ಆ ಕೆಟ್ಟತನದಿಂದ ನಾನು ಕೆಟ್ಟೋಗಿ ಆ ಕೆಟ್ಟತನದಲ್ಲಿ ಜೀವಿಸುವಾಗ ಎಲ್ಲರೂ ನನ್ನನ್ನು ಬಿಟ್ಟು ಹೋದರು. ಆ ಸಮಯದಲ್ಲಿ ನಾನು ಯೇಸುವಿನ ಬಳಿಗೆ ಬಂದೆ. ಆ ಕೆಟ್ಟತನದಿಂದ ನಾನು ಅನಾರೋಗ್ಯಕ್ಕೆ ಒಳಗಾದೆ. ಪ್ರಿಯನೇ, ನಾನು ಹೇಳ್ತೇನೆ, ಪಾಪದ ಸಂಬಳ ಅದು ಮರಣ. ನೀನು ಸಾಯುವ ಮುಂಚೆ ಪಾಪವು ಯಾವಾಗಲೂ ನಮ್ಮನ್ನು ಮರಣದ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ಉಚಿತಾರ್ಥ ವರವು ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಹಲ್ಲೆಲೂಯಾ. ದೇವರು ನಿನ್ನನ್ನು ಮರಣದಿಂದ ತಪ್ಪಿಸಲು ನೀನು ಜೀವಿಸುವಂತೆ ಆತನು ಬಯಸ್ತಾನೆ. ಆದುದರಿಂದ ನೀನು ಯಾರೇ ಆಗಿರ್ಬೋದು, ಯೌವನಸ್ಥನಾಗಿರ್ಬೋದು, ಕಾಲೇಜಿನಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಕೆಟ್ಟ ಫ್ರೆಂಡ್ಸ್ಗಳ ಸಹವಾಸದಿಂದ ನಿನ್ನಲ್ಲಿ ಕೆಟ್ಟತನ ಬೆಳೆದಿರ್ಬೋದು. ನೀನು ಕೆಟ್ಟವನೆಂಬ ಒಂದು ಹೆಸರು ನಿನ್ನ ವಿದ್ಯಾಭ್ಯಾಸದ ಸಂಸ್ಥೆಯಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಊರಿನಲ್ಲಿ ನಿನ್ನ ಬಗ್ಗೆಗೆ ಅನೇಕರು ನಿನ್ನನ್ನು ಕೆಟ್ಟವನೆಂದೇ ಕರೀತಿರ್ಬೋದು ಅಥವಾ ತಿಳಿದಿರ್ಬೋದು. ನಿನ್ನ ಕೆಟ್ಟತನವು ಅನೇಕರಿಗೆ ತಿಳಿದಿರಬಹುದು. ಆದರೆ ಭಯಪಡಬೇಡ, ಯೇಸು ನಿನ್ನನ್ನು ರಕ್ಷಿಸಲು ಶಕ್ತನಾಗಿದ್ದ. ನಾನು ಕೂಡ ನನ್ನ ಜೀವಿತದಲ್ಲಿ ಯಾವಾಗ ನಾನು ಕೆಟ್ಟೋಗಿದ್ದೆ, ಒಂದು ಸಮಯ ಬಂತು, ನಾನು ಯೇಸುವನ್ನು ಕರೆದೆ. ಇವತ್ತು ಕೂಡ ನನಗೆ ನೆನಪಿದೆ, ಆ ಒಂದು ಸ್ಥಳದಲ್ಲಿ ನಾನು ಯೇಸುವಿಗೆ ಹೇಳಿದೆ, ನನ್ನ ಜೀವಿತದಿಂದ ಇದನ್ನು ನೀನು ತೆಗೆಯಲು ಶಕ್ತನಾದರೆ ಈ ದಿನವೇ ಅದನ್ನು ಮಾಡು. ಆ ಮನೆಯಲ್ಲಿ ಯಾರಿಲ್ಲ, ನಾನೊಬ್ಬನೇ ಆ ಪಾಪದಲ್ಲಿ ನಾನಿದ್ದಾಗ ನನ್ನ ರಕ್ಷಕನನ್ನು ನಾನು ಕರೆದೆ. ಆತನಿಗೆ ನಾನು ಹೇಳಿದೆ, ನಾನು ಅನೇಕ ಬಾರಿ ಆತನ ವಿಷಯದಲ್ಲಿ ಕೇಳಿದೆ, ಹೆದರಬೇಡ, ನಾನಿದ್ದೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಅನೇಕ ಸ್ಥಳಗಳಲ್ಲಿ ನಾನು ಹೋದಾಗ ಆತನ ವಾಕ್ಯವನ್ನು ನಾನು ಕೇಳಿದ್ದೆ. ಆದರೆ ಯಾವಾಗ ನಾನು ಯಥಾರ್ಥನಾಗಿ ಆತನಿಗೆ ನಾನು ಅನುಮತಿಯನ್ನು ಕೊಟ್ಟೆ, ಆತ ನನ್ನ ಜೀವಿತವನ್ನು ಬದಲಾಯಿಸಿ ಇವತ್ತು ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾನೆ. ಅದೇ ಯೇಸು ಇವತ್ತು ನಿನ್ನನ್ನು ಕೂಡ ರಕ್ಷಿಸಲು, ನಿನ್ನನ್ನು ಕೂಡ ಕ್ಷಮಿಸಲು, ನಿನ್ನನ್ನು ಕೂಡ ಸ್ವೀಕರಿಸಲು, ನಿನ್ನನ್ನು ಕೂಡ ಒಳ್ಳೆಯವನೆಂದು ನಿಲ್ಲಿಸಲು ಆತನು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ದೇವರ ವಾಕ್ಯ ಇನ್ನೊಂದು ಕಡೆ ನಾವು ನೋಡುವುದಾದರೆ, 1ನೇ ಯೋಹಾನನು ಬರೆದ ಪತ್ರಿಕೆ, ಅದರಲ್ಲಿ ನಾವು ನೋಡುವುದಾದರೆ, ಯೇಸುವಿನ ಶಿಷ್ಯನಾದ ಯೋಹಾನನು ಪಾಪ ಮಾಡುವವರ ವಿಷಯದಲ್ಲಿ ಒಂದು ಮಾತು ಹೇಳ್ತಾನೆ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಹಲ್ಲೆಲೂಯಾ. ನೀನು ಪಾಪ ಮಾಡಿರುವುದಾದರೆ ಭಯಪಡಬೇಕಾಗಿಲ್ಲ, ನಿನಗೊಬ್ಬ ಸಹಾಯಕನು ಇದ್ದಾನೆ. ದೇವರ ವಾಕ್ಯ ಅದನ್ನು ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಹಲ್ಲೆಲೂಯಾ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಪ್ರಿಯನೇ, ನಿನ್ನ ಪಾಪಗಳನ್ನು ನಿವಾರಣೆ ಮಾಡುವ ಒಂದೇ ಒಂದು ಯಜ್ಞ, ಅದು ಕಲ್ವಾರಿಯ ಕ್ರೂಜೆಯಾಗಿದೆ, ಯೇಸು ಕ್ರಿಸ್ತನ ಬಲಿದಾನವಾಗಿದೆ. ಅದರ ಹೊರತು ನಿನ್ನ ಪಾಪಗಳು ನಿವಾರಣೆ ಆಗಲು ಸಾಧ್ಯವೇ ಇಲ್ಲ. ನೀನು ಯಾರ ಹತ್ರ ಹೇಳುವುದರಿಂದ ಅಥವಾ ನಿನ್ನನ್ನೇ ನೀನು ನೋಯಿಸುವುದರಿಂದ ಅದು ಸಾಧ್ಯವಿಲ್ಲ. ಕೇವಲ ಯೇಸು ಕ್ರಿಸ್ತನಲ್ಲಿ ಮಾತ್ರ ಅದು ಸಾಧ್ಯ. ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಯೇಸು ಕ್ರಿಸ್ತನ ರಕ್ತಕ್ಕೆ ಇಷ್ಟು ಸಾಮರ್ಥ್ಯವಿದೆ. ಎಲ್ಲ ಮನುಷ್ಯರ ಪಾಪಗಳನ್ನು ಅದು ನಿವಾರಣೆ ಮಾಡ್ತದೆ, ಶುದ್ಧಿಪಡಿಸ್ತದೆ. ಅದಕ್ಕಾಗಿ ಈ ಸಮಯದಲ್ಲಿ ನೀನು ಕೆಟ್ಟವನಾಗಿದ್ದರೂ, ನಿನ್ನ ಪಾಪಗಳು ಬಹಳವಾಗಿದ್ದರೂ ಕೂಡ ನೀನು ಭಯಪಡಬೇಕಾಗಿಲ್ಲ. ನಿನಗೊಂದು ಶುಭದ ವಾರ್ತೆ ಉಂಟು. ಆ ವಾರ್ತೆ ಏನೆಂದರೆ, ಯೇಸು ಕ್ರಿಸ್ತನು ಆ ದುರಾಚಾರಿ ಹೆಂಗಸಿನ ವಿಷಯದಲ್ಲಿ ಮಾತಾಡಿದ ಅದೇ ಮಾತುಗಳು ಇವತ್ತು ನಿನಗೆ ಹೇಳಲ್ಪಡ್ತವೆ. ಮಗನೇ, ನಿನ್ನ ಪಾಪಗಳು ಬಹಳವಾಗಿದ್ದರೂ ಕೂಡ ಯೇಸು ನಿನಗೆ ಹೇಳ್ತಾ ಇದ್ದಾನೆ, ಅವು ಕ್ಷಮಿಸಲ್ಪಟ್ಟಿವೆ. 2025 ವರ್ಷದ ಮುಂಚೆ, ನೀನು ಹುಟ್ಟುವ ಮುಂಚೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಧರೆಗೆ ಬಂದು ನಿನ್ನ ಪಾಪಗಳ ದಂಡನೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಿನ್ನನ್ನು ಕ್ಷಮಿಸಿದ್ದಾನೆ. ಹಲ್ಲೆಲೂಯಾ. ಆದರೆ ಈ ಹೊತ್ತು ನೀನು ಅವನನ್ನು ಕರೆಯುವುದಾದರೆ ಆ ಕ್ಷಮಾಪಣೆಯು ನಿನ್ನ ಜೀವಿತದಲ್ಲಿ ಇಳಿದು ಬರ್ತದೆ.
ಅಷ್ಟು ಮಾತ್ರ ಅಲ್ಲ, ಆತನ ಆತ್ಮನಿಂದ, ಆತನ ಸಾಮರ್ಥ್ಯದಿಂದ ಆತನು ನಿನ್ನಲ್ಲಿ ತನ್ನ ಒಳ್ಳೆತನವನ್ನು ಹುಟ್ಟಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ನಿನ್ನ ಈ ಜೀವಿತವನ್ನು ತೆಗೆದು ನಿನಗೆ ಹೊಸ ಜೀವಿತವನ್ನು ಕೊಡಲು ಶಕ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯ. ನಿನ್ನ ಈ ಜೀವಿತವನ್ನು ತೆಗೆದು ಹೊಸ ಜೀವಿತವನ್ನು, ಪಾಪ ಇಲ್ಲದ ಜೀವಿತವನ್ನು, ಹಾಲೆಲೂಯ, ಕೆಟ್ಟತನ ಇಲ್ಲದ ಜೀವಿತವನ್ನು ದೇವರು ನಿನಗೆ ಕೊಡಲು ಬಯಸ್ತಾನೆ. ಅದಕ್ಕಾಗಿ ಈ ಹೊತ್ತು ಈ ಒಂದು ಮಾಧ್ಯಮದ ಮೂಲಕ ನೀನು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವುದಾದರೆ ಇದ್ದ ಸ್ಥಳದಲ್ಲಿಯೇ ಯೇಸು ಎಂಬ ನಾಮವನ್ನು ಕರೆ. ಯಾಕೆಂದರೆ ಆಕಾಶದ ಕೆಳಗೆ ಮನುಷ್ಯರ ಮಧ್ಯದಲ್ಲಿ ರಕ್ಷಣೆಗೆ ಬೇರೆ ಯಾವ ನಾಮ ಇಲ್ಲ. ರಕ್ಷಣೆಗೆ ಒಂದೇ ನಾಮ, ಅದು ಯೇಸು ಎಂಬ ನಾಮ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಆ ನಾಮವನ್ನು ನೀನು ಇದ್ದ ಸ್ಥಿತಿಯಲ್ಲೇ ಕರೆ. ಯೇಸುವೇ, ನಾನು ಒಪ್ಪಿಕೊಳ್ತೇನೆ, ನನ್ನ ಪಾಪಗಳು ಬಹಳವಾಗಿದ್ದರೂ ನಾನು ನಿನ್ನನ್ನು ನಂಬುತ್ತೇನೆ. ಯಾಕೆಂದರೆ ಈ ಮಾಧ್ಯಮದ ಮೂಲಕ ನಿನ್ನ ವಾಕ್ಯವು ನನಗೆ ಸಿಗಲ್ಪಟ್ಟಿದೆ. ನೀನು ಹೇಳಿದ್ದಿ, ನಿನ್ನ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಈ ಶುಭದ ವಾರ್ತೆಯನ್ನು ನಾನು ನಂಬುತ್ತೇನೆ. ಯೇಸುವೆ, ನನ್ನ ಹೃದಯದಲ್ಲಿ ಬಾ, ನನ್ನ ಜೀವಿತವನ್ನು ಮಾರ್ಪಡಿಸು. ಆಗ ನಾನು ನಿನ್ನ ಬಗ್ಗೆ ಅನೇಕರಿಗೆ ಹೇಳುವವನಾಗಿದ್ದೇನೆ ಎಂದು ನೀನು ಹೇಳುವುದಾದರೆ ನಿಶ್ಚಯವಾಗಿ ಆತ ನಿನ್ನ ಜೀವಿತವನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ಭಯಪಡಬೇಡ, ಎಲ್ಲವನ್ನು ಮರೆತು ಬಿಟ್ಟು ಈ ನಾಮವನ್ನು ಕರೆ. ಈ ನಾಮವು ನಿನ್ನನ್ನು ಉದ್ಧರಿಸುವುದು, ಈ ನಾಮವು ನಿನ್ನನ್ನು ರಕ್ಷಿಸುವುದು, ಈ ನಾಮವು ನಿನ್ನನ್ನು ಕ್ಷಮಿಸುವುದು, ಈ ನಾಮವು ನಿನ್ನನ್ನು ಕಾಪಾಡುವುದು, ಈ ನಾಮವು ನಿನ್ನನ್ನು ಸ್ವೀಕರಿಸುವುದು. ಅಷ್ಟು ಮಾತ್ರ ದೇವರ ವಾಕ್ಯ ಹೇಳ್ತದೆ, ಯಾರು ಆತನ ಮೇಲೆ ನಂಬಿಕೆ ಈ ನಾಮದ ಮೇಲೆ ನಂಬಿಕೆ ಅವರಿಗೆ ದೇವರ ಮಕ್ಕಳು ಆಗುವ ಅಧಿಕಾರವನ್ನು ಕೊಟ್ಟನು. ನೀನು ಯಾವ ಕ್ಷಣದಲ್ಲಿ ಈ ನಾಮದಲ್ಲಿ ನಂಬಿಕೆ ಇಡುತ್ತೀಯೋ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ಉಂಟಾಗ್ತದೆ. ಆ ಅದ್ಭುತ ಏನೆಂದರೆ, ದೇವರ ಇವತ್ತಿನಿಂದ ನಿನ್ನನ್ನು ತನ್ನ ಮಗನೆಂದು ಪರಿಗಣಿಸ್ತಾನೆ. ಹಲ್ಲೆಲೂಯಾ. ನಿನಗೂ ಮತ್ತು ದೇವರಿಗೊಂದು ಸಂಬಂಧ ಉಂಟಾಗ್ತದೆ. ಆ ಸಂಬಂಧ ಏನೆಂದರೆ, ಈ ಹೊತ್ತು ನಾನು ನಿನ್ನನ್ನು ಪಡೆದಿದ್ದೇನೆ, ನೀನು ನನಗೆ ಮಗನು, ನಾನು ನಿನಗೆ ತಂದೆಯಾಗಿರುವೆನು. ಹಲ್ಲೆಲೂಯಾ. ದೇವರು ನಿನಗೆ ತಂದೆ ಆದರೆ ಅದಕ್ಕಿಂತ ದೊಡ್ಡ ಅದ್ಭುತ ಮನುಷ್ಯನ ಜೀವಿತದಲ್ಲಿ ಯಾವುದಿಲ್ಲ. ಅದಕ್ಕಾಗಿ ಯಾವಾಗ ನಿನ್ನ ಪಾಪಗಳನ್ನು ನೀನು ಯೇಸು ಕ್ರಿಸ್ತನಲ್ಲಿ ಒಪ್ಪಿಕೊಳ್ಳುತ್ತೀಯೋ, ಅದ್ಭುತದ ಮೇಲೆ ಅದ್ಭುತ. ಹಲ್ಲೆಲೂಯಾ. ಇವತ್ತಿನವರೆಗೆ ನೀನು ಕಾಣದನ್ನು, ಅನುಭವಿಸದನ್ನು ನೀನು ಅನುಭವಿಸೋನಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಆತನು ಒಳ್ಳೆಯವನು, ಆತನು ನಿನ್ನ ರಕ್ಷಕನಾಗಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ಯೇಸು ಕ್ರಿಸ್ತನನ್ನೇ ಕರ್ತನೆಂದು, ನಿನ್ನ ಸ್ವಾಮಿಯೆಂದು ನೀನು ಬಾಯಿಂದ ಅರಿಕೆ ಮಾಡುವುದಾದರೆ ಮತ್ತು ನಿನ್ನ ಹೃದಯದಲ್ಲಿ ಆತ ನಿನಗೋಸ್ಕರ ಮನುಷ್ಯನಾದನು, ನಿನಗೋಸ್ಕರ ಕಲ್ವರಿ ಕ್ರೂಜಲ್ಲಿ ಪಾಪದ ದಂಡನೆಯನ್ನು ಹೊತ್ತುಕೊಂಡು ತನ್ನ ಪ್ರಾಣವನ್ನು ಕೊಟ್ಟನು ಮತ್ತು ನಿನ್ನ ಬದಲಿಗೆ ಆತನು ನರಕಕ್ಕೆ ಹೋಗಿ ಅಲ್ಲಿಂದ ಆತನು ಎದ್ದಿದ್ದಾನೆಂದು ನಿನ್ನ ಹೃದಯದಲ್ಲಿ ನೀನು ನಂಬುವುದಾದರೆ ಈ ಹೊತ್ತೇ ಈ ಒಂದು ಜೀವಿತದಿಂದ ನಿನಗೆ ರಕ್ಷಣೆ ಆಗ್ತದೆ. ಅಲ್ಲಿ ದೇವರ ವಾಕ್ಯ ಅದಕ್ಕೆ ಸಾಕ್ಷಿ, ನಿನಗೆ ರಕ್ಷಣೆ ಆಗುತ್ತದೆ. ಅಲ್ಲಿ ನಿನ್ನ ಕೆಟ್ಟತನದಿಂದ ನಿನಗೆ ರಕ್ಷಣೆ ಆಗುತ್ತದೆ. ಅಲ್ಲಿ ನಿನ್ನ ಪಾಪಗಳಿಂದ ನಿನಗೆ ರಕ್ಷಣೆ ಆಗುತ್ತದೆ. ಅದಕ್ಕಾಗಿ ಇದ್ದಲ್ಲಿಯೇ ನೀನು ಚಿಂತೆಯಲ್ಲಿ ಜೀವನವನ್ನು ತೆಗೆಯಬೇಡ. ಯಾಕೆಂದರೆ ಪಾಪವು ಮನುಷ್ಯನನ್ನು ಅಪರಾಧಿ ಎಂಬ ಪ್ರಜ್ಞೆಯಲ್ಲಿ ತೆಗೆದುಕೊಂಡು ಹೋಗ್ತದೆ. ಆದರೆ ನೀನು ಯೇಸುವನ್ನು ನಂಬುವುದಾದರೆ ನಿನ್ನ ಅಪರಾಧಿ ಪ್ರಜ್ಞೆಯನ್ನು ತೆಗೆದುಬಿಟ್ಟು ಆತ ನಿನ್ನಲ್ಲಿ ಹೊಸ ಮನಸ್ಸನ್ನು, ಹೊಸ ಆತ್ಮವನ್ನು ಹಾಕಿ ನಿನ್ನ ಜೀವಿತವನ್ನೇ ಹೊಸತುಪಡಿಸುವ ದೇವರು. ಅದಕ್ಕಾಗಿ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀನು ಕೇಳುವುದಾದರೆ ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಬೇಡ, ಅದನ್ನು ನಂಬು ಮತ್ತು ರಕ್ಷಣೆಯನ್ನು ಹೊಂದು. ಬನ್ನಿ ನಾವು ಪ್ರಾರ್ಥಿಸುವ. ತಂದೆ, ನಿನ್ನ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ನಿನ್ನ ವಾಕ್ಯ ಹೇಳ್ತದೆ, ನಿಮ್ಮ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಈ ಸಮಯದಲ್ಲಿ ಯಾರೆಲ್ಲ ಈ ಒಂದು ಮಾಧ್ಯಮದ ಮೂಲಕ ಈ ವಾರ್ತೆಯನ್ನು ಕೇಳಿ ನಂಬುತ್ತಾರೋ ಅವರೆಲ್ಲರೂ ಈ ವಾಕ್ಯದಲ್ಲಿರುವ ಸಾಮರ್ಥ್ಯದಲ್ಲಿ ಜೀವಿಸಲಿ ಹಾಗೂ ನಿನ್ನನ್ನೇ ಕೊಂಡಾಡಲಿ. ಯೇಸುವೇ ರಕ್ಷಕನೆಂದು ಅವರು ಸಾರಿ ಆ ನಾಮಕ್ಕೆ ಅವರು ಸಾಕ್ಷಿಯಾಗಲಿ. ಯೇಸುವಿನ ನಾಮದಲ್ಲಿ ತಂದೆ ಇದನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ
ಬಾರ